ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನಾನು ಇವತ್ತು ಪೂಜೆ ಸಾಮಗ್ರಿಗಳನ್ನು ತರಕ್ಕೆ ಅಂತ ಹೇಳಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ದೀಕ್ಷಿತ್ ಮತ್ತು ನಾನು ನೋಡಿ ದೀಕ್ಷಿತ್ ಕೂತಿದ್ದಾನೆ ಇಲ್ಲೇ ಫ್ರೆಂಡ್ಸ್ ನಾವೇನು ಲಕ್ಷ್ಮಿ ಕೂರಿಸ್ತಿಲ್ಲ ನಾವು ಹಬ್ಬನ ಮಾಡಲ್ಲ ಆದರೂ ಕೂಡ ಶುಕ್ರವಾರ ಅಲ್ವಾ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮಾರ್ಕೆಟಿಗೆ ಹೋದರೆ ಸ್ವಲ್ಪ ಹೂ ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ರ ಎಲ್ಲರೂ ಹೋಗ್ತಿದ್ರು ಅದ್ರ ಜೊತೆಗೆ ನಾನು ಹೋಗ್ತಾ ತುಂಬಾ ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ಇವತ್ತಂತರೂ ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು ರಶ್ ಇರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಟ್ರಾಫಿಕ್ ಇದೆ ನಾವು ಹೋಗ್ತಾ ಇರೋದು 2 ಅವರ್ ಜರ್ನಿ ಮಾಡಿದ್ದೀವಿ ಅಷ್ಟೊಂದು ಟ್ರಾಫಿಕ್ ಇತ್ತು ಇವತ್ತು ನಾವು ಹೋಗ್ತಿರೋ ದಾರಿಯಲ್ಲಿ ಎಷ್ಟೊಂದು ಟ್ರಾಫಿಕ್ ಇರಬೇಕಾದ್ರೆ ಇನ್ನು ಮಾರ್ಕೆಟಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ನಾನು ಬೇರೆ ದೀಕ್ಷಿತಿನ ಕರ್ಕೊಂಡ್ಬಂದುಬಿಟ್ಟಿದ್ದೀನಿ ಏನಾಗುತ್ತೋ ಅಂತಲೂ ಗೊತ್ತಿಲ್ಲ ನೋಡೋಣ ಬನ್ನಿ ಮಾರ್ಕೆಟಿಗೆ ಹೋಗೋಣ ಮಾರ್ಕೆಟಲ್ಲಿ ಏನು ರಶ್ ಇರುತ್ತೆ ಫ್ರೆಂಡ್ಸ್ ಈಗ ಮಾರ್ಕೆಟಿಗೆ ಬಂದಾಯಿತು ನೋಡಿ ಮಾರ್ಕೆಟ್ ಎಂಟ್ರೆನ್ಸ್ ಇದು ಚಿಕ್ಕಪೇಟೆಗೆ ಹೋಗುವ ದಾರಿ ಇದು ನೋಡಿ ತುಂಬಾ ರಶ್ ಇದೆ ಅನಿಸುತ್ತೆ ಇಲ್ಲ ಅಷ್ಟೊಂದು ಜನ ಇಲ್ಲ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಂತ ಹೂವಿನ ಮಾರ್ಕೆಟಿಗೆ ಹೋಗ್ಬೇಕು ನಾವು ಒಳಗಡೆ ಯಾವ ಥರ ಇರುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಚಿಕ್ಕಪೇಟೆಗೆ ಬಂದು ಸ್ಟಾರ್ಟಿಂಗಲ್ಲೇ ಲೆಫ್ಟಲ್ಲಿ ತಿರ್ಕೊಂಡ್ರೆ ಹೂವಿನ ಮಾರ್ಕೆಟ್ ಮತ್ತು ಹಣ್ಣಿನ ಮಾರ್ಕೆಟಿಗೆ ಹೋಗುವ ದಾರಿ ಸಿಗುತ್ತೆ ನೋಡಿ ನಾವೀಗ ಹಣ್ಣಿನ ಮಾರ್ಕೆಟ್ ಮತ್ತು ಹೂವಿನ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಜನ ಹೇಗೆ ನುಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ರಶ್ ಇತ್ತು ನನಗಂತೂ ಬೇಜಾರಾಗ್ಬಿಡ್ತು ಏನಕ್ಕಾದರೂ ಬಂದೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಲ್ಲೇ ತೊಗೊಬೋದಾಗಿತ್ತು ನಾನು ಎದಕ್ಕಾದರೂ ಬಂದೆ ಅನಿಸ್ತಿತ್ತು ದೀಕ್ಷಿತ್ನ ಬೇರೆ ಕರ್ಕೊಂಬಂದಿದ್ನಲ್ಲ ಎಲ್ಲರೂ ಅಯ್ಯೋ ಮಗುನ ಯಾಕೆ ಕರ್ಕೊಂಬಂದಿದ್ದೀಯಾ ಇಂಥ ರಶಲ್ಲಿ ನಮ್ಮ ಮನೆಯವ್ರಿಗೆ ಕೇಳಿದಾಗ ಮಾರ್ಕೆಟಿಗೆ ಹೋಗ್ತೀನಿ ಅಂದಿದ್ದಕ್ಕೆ ಹೋಗಂತ ಹೇಳಿದರು ಈ ವಿಡಿಯೋ ಏನಾದರೂ ನೋಡಿದರೆ ನನಗೆ ತುಂಬಾ ಬೈತಾರೆ ಅನಿಸುತ್ತೆ ಯಾಕಂದರೆ ಮಗುನ ಬೇರೆ ಕರ್ಕೊಂಡು ಈ ಥರ ರಶಲ್ಲಿ ಹೋಗಿದ್ದೀಯಾ ಅಂತ ಹೇಳಿಬಿಟ್ಟು ನಾನು ಸರಿ ಅಣ್ಣ ಸ್ವಲ್ಪ ಹೋಗ್ಬಿಡ್ತೀನಿ ಅಣ್ಣ ಸ್ವಲ್ಪ ಸೈಡ್ ಬಿಡಿ ಸ್ವಲ್ಪ ಸೈಡ್ ಎಲ್ಲಿ ಸೈಡ್ ಬಿಡಲಿ ಹೇಳಿ ನಾನು ಎಷ್ಟಕ್ಕ ಅಕ್ಕ ಸೇಬ್ ಎಷ್ಟು 200 ರೂಪಾಯಿ ಹೋಗ್ರಿ ಪಟ 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 ಯಾ ಭಯ ಹೂ ಬರ್ರೆ ಬಟ ಕೊತ್ಲೆಲ್ಲ ಸಫಾರಿ ಹಾಂ ಸಫಾರಿ ಅರೆ ಅಂತ ಚಲ್ ಮೇಲೆ ಕುಪಿಲಾರ ಚಲ್ ರೀ ಸಾರಾ ಕುಪಿಲಾರ ಕೆಜಿ ಒಂದೂವರೆ ಕೆಜಿ 100 ರೂಪಾಯಿ ಹಾಕಿ ಒಂದ ಅದಲ್ಲೇ ಫ್ರೆಂಡ್ಸ್ ನೋಡಿದಿರಲ್ವಾ ಎಷ್ಟು ರಶ್ ಇತ್ತು ಮಾರ್ಕೆಟ್ ಅಂತ ಒಂದು ವಾರದಿಂದನೇ ಕೂಡ ಹೀಗೆ ಇದೆ ಅಂತ ನಮಗೆ ಗೊತ್ತಿಲ್ಲ ನಾವು ನಾರ್ಮಲ್ ಡೇಸ್ ಎಲ್ಲ ಬಂದಿದ್ದು ಗೊತ್ತಿತ್ತು ನಮಗೆ ಈ ಹಬ್ಬದ ದಿನ ಎಲ್ಲ ಬಂದರೆ ಇಷ್ಟು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ದೀಕ್ಷಿತಿನ ಕರ್ಕೊಂಡು ಬಂದಿದ್ದು ನನ್ನ ತಪ್ಪಾಯಿತು ಅನಿಸ್ತಿತ್ತು
ಈಗ ಹೆಂಗೋ ಹೊರಗಡೆ ಬಂದ್ವಿ. ನಾವು ಹೂವಿನ ಮಾರ್ಕೆಟಿಗೆ ಹೋಗಿ ಅರ್ಧ ದಾರಿಂದನೇ ವಾಪಸ್ ಬಂದ್ವಿ, ಯಾಕಂದರೆ ಒಳಗೆ ಹೋಗೋಕ್ಕಾಗಲ್ಲ ಅಂತ ಹೂವನ್ನ ತಗೊಳ್ಳಿಲ್ಲ. ಸ್ವಲ್ಪ ಹೊರಗಡೆನೇ ತೊಗೊಂಡು ಹಾಗೆ ರಿಟರ್ನ್ ಬಂದುಬಿಟ್ವಿ. ನಾವು ಬಂದು ಇಲ್ಲೇ ಹೊರಗಡೆ ಸೈಡ್ಲಿರೋದನ್ನು ತೊಗೊಂಡು ಬಸ್ಸಿಗೆ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್.